ಬಸನಗೌಡ ಪಾಟೀಲ್ ಯತ್ನಾಳ್. ಒಬ್ಬ ಗಣೇಶ ಸಾಕು ನನಗೆ, ಪಕ್ಷ ನನ್ನನ್ನು ಕರೆಯೋದು ಲೇಟ್ ಆಗಬಹುದು, ಅದಕ್ಕೂ ಮುಂಚೆ ನನಗೆ ಒಬ್ಬ ಗಣೇಶ ಸಾಕು. ಬಾಲಗಂಗಾಧರ ತಿಲಕ್ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೇಗೆ ಗಣೇಶೋತ್ಸವದ ಜೊತೆಯಲ್ಲಿ ನಿಂತರೋ ಅದೇ ರೀತಿ ಬಹುದೊಡ್ಡ ರಾಜಕೀಯ ಕ್ರಾಂತಿಗೆ, ಯುವ ಪಡೆಯನ್ನು ಎಬ್ಬಿಸೋದಕ್ಕೆ, ಯುವ ಪಡೆಯನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋದಕ್ಕೆ, ಯುವ ಪಡೆಯನ್ನು ವಿಧಾನಸೌಧಕ್ಕೆ ಕರ್ಕೊಂಡು ಹೋಗೋದಕ್ಕೆ, ಅದರಲ್ಲೂ ಮುಖ್ಯವಾಗಿ ಸನಾತನ ಧರ್ಮವನ್ನು ಉಳಿಸೋದಕ್ಕೆ ಸೂಪರ್ 50 ಅನ್ನುವಂತಹ ಲೆಕ್ಕಾಚಾರದಲ್ಲಿ ಯತ್ನಾಳರು ನಿಂತಿರುವಂಥದ್ದು. ನೋಡಿ, BJP ಕರೆಯುತ್ತೆ, ಅವ್ರಿಗೆ ಆಹ್ವಾನ ನೀಡುತ್ತೆ, ಅವರೊಂದು ಷರತ್ತು ವಿಧಿಸ್ತಾರೆ, ಎಲ್ಲವೂ ಸರಿ ಇದೆ. ಆದಾಗ್ಯೂ ಕೂಡ ಅವರ ಬುಲ್ಡೋಜರ್ ನೀತಿ ಕಾರ್ಯರೂಪಕ್ಕೆ ಬರಬೇಕು ಅಂದರೆ ಅವರು ಕಿಂಗ್ ಮೇಕರ್ ಆಗಬೇಕು. ಒಂದು ಪಕ್ಷದಲ್ಲಿದ್ದರೆ ಪಕ್ಷದ ಸಿದ್ಧಾಂತ ಹೈಕಮಾಂಡ್ ಹೇಳಿದಂತೆ ಕೇಳಬೇಕಾಗುತ್ತೆ. ಇದೇ ಕಾರಣಕ್ಕೆ ಮದ್ದೂರು ಮತ್ತು ತುಮಕೂರಿನ ಪ್ರಯೋಗಗಳನ್ನು ನೋಡಿದ ಮೇಲೆ ಯತ್ನಾಳ್ರವರು ಬೇರೆ ಲೆಕ್ಕಾಚಾರದಲ್ಲಿ ಇದ್ದಿರಬಹುದು. ಅದುವೇ ಸೂಪರ್ 50. ಏನಿದು ಸೂಪರ್ 50? ಸುಮಾರು 50 ವಿಧಾನಸಭಾ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಅಲ್ಲಿ ಅತ್ಯಂತ ಪ್ರಾಮಾಣಿಕ ಮತ್ತು ಜನ ತುಂಬ ಬಯಸುವಂತಹ ಸಾಮಾನ್ಯರಲ್ಲಿ ಸಾಮಾನ್ಯರನ್ನು ಗುರುತಿಸುವಂಥದ್ದು, ಅವರಿಗೆ ಪಟ್ಟ ಕಟ್ಟುವಂಥದ್ದು, ಅವರನ್ನು ಗೆಲ್ಲಿಸಿಕೊಂಡು ಬರುವಂಥದ್ದು. ಆ ಮೂಲಕ ಬುಲ್ಡೋಜರ್ ನೀತಿಯನ್ನು ಜಾರಿಗೆ ತರೋದಕ್ಕೆ ಚುಕ್ಕಾಣಿ ಯಾರೇ ಹಿಡಿದ್ರೂ ಕೂಡ ಅವರಿಗೆ ಯತ್ನಾಳ್ರ ಬಲ ಬೇಕಾಗತ್ತೆ. ನೀವು ನೋಡಿ, ಒಂದೇ ವಾರದಲ್ಲಿ 12 ಜಿಲ್ಲೆಗಳನ್ನು ಸುತ್ತಿ ಬಂದಿದ್ದಾರೆ ಯತ್ನಾಳ್. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಎಲ್ಲಿ ಬೇಕು. ಮಂಡ್ಯಕ್ಕೆ ಬಂದಿದ್ರು, ತುಮಕೂರಿಗೆ ಬಂದಿದ್ರು, ಯಲಹಂಕಕ್ಕೆ ಬಂದಿದ್ರು, ಆ ಕಡೆ ವಿಜಯಪುರದಲ್ಲಿ ಮಾಮೂಲಿ, ಕಲಬುರ್ಗಿ, ಬೆಳಗಾವಿ, ಹೀಗೆ ಸಾಲು ಸಾಲು ಕಡೆ ಯತ್ನಾಳ್ರು ಓಡಾಡ್ತಿದ್ದಾರೆ. ಅವರ ಹೊಸ ಪ್ರಯೋಗ ಕರಾವಳಿ ಕಡೆ ಕೂಡ ಹೋಗ್ತಾರೆ. ಕರಾವಳಿಯ ಜನ ಅಂತೂ ಸಾಲು ಗಟ್ಟಿ ನಿಲ್ತಾರೆ ಯತ್ನಾಳ್ರು ಬರೋದಕ್ಕೆ. ಅಲ್ಲಿನ ಪ್ರಯೋಗ ಕೆಲವೇ ದಿನಗಳಲ್ಲಿ ನಿರ್ಧಾರ ಆಗಲಿದೆ. ರಾಜ್ಯ BJP ಘಟಕ ಅಕ್ಷರಶಃ ತಂಡ ಹೊಡೆದಿದೆ. ಸಿಂಗಲ್ ಯತ್ನಾಳ್ ಎಂತಹ ಚೆಕ್ಮೇಟ್ ಇಟ್ಬಿಟ್ರು ನಮಗೆ ಅನ್ನುವಂಥದ್ದು. ಯಾಕಂದರೆ ರಾಜ್ಯ BJP ಘಟಕ ಎಲ್ಲ ಒಂದು ಕಡೆ ನಿಂತರೆ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಸಿಂಗಲ್ ಶೇರ್ ಯತ್ನಾಳ್ ಬಂದಾಗಲೂ ಕೂಡ ಬರ್ತಿದ್ದಾರೆ. ಅಂದರೆ ಅವರ ಜನ ಬೆಂಬಲ, ಫ್ಯಾನ್ ಫಾಲೋಯಿಂಗ್, ಎಷ್ಟು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಅವರಿಗೆ ಸಿಗ್ತಿದೆ, ಅವರ ಜನಪ್ರಿಯತೆ ಯಾಕಿಷ್ಟು ತುತ್ತ ತುದಿಗೆ ಏರ್ತಿದೆ ಅನ್ನುವಂತಹ ಹೊಸದೊಂದು ಆತಂಕ BJP ರಾಜ್ಯ ಘಟಕಕ್ಕೆ ಕಾಡ್ತಿರುವಂಥದ್ದು. ಯಾಕಂದರೆ ಹೈಕಮಾಂಡ್ ನೋ ಡೌಟ್ ಅವರನ್ನು ಕರೆಸ್ತೆ ಮತ್ತೆ BJPಗೆ ಬರ್ತಾರೆ. ಆದರೆ ಇವರ ಸೂಪರ್ 50 ಇದೆಯಲ್ಲ, ಅದು ತುಂಬ ಉತ್ತಮ ಆಗುತ್ತೆ. ಯಾಕಂದರೆ ಒಂದು ಯಾವುದೋ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಸಾಮಾನ್ಯರಲ್ಲಿ ಸಾಮಾನ್ಯ ಅನ್ನುವಂತಹ ಹಿಂದುತ್ವಕ್ಕೋಸ್ಕರ ಹಪಹಪಿಸುವಂತಹ ಪ್ರಾಮಾಣಿಕ ಕಾರ್ಯಕರ್ತ ಯತ್ನಾಳ್ ಸೇನೆಯ ಶಾಸಕ ಅಂದ್ಬಿಟ್ರೆ, ಅಥವಾ ಯತ್ನಾಳ್ರ ಟೀಮ್ ಶಾಸಕ ಅಂದ್ಬಿಟ್ರೆ ಆತನಿಗೆ ಎಂತಹ ಬಲ ಮತ್ತು ಬೆಂಬಲ ಸಿಗಬಹುದು. 2028 ರಾಜ್ಯ ವಿಧಾನಸಭಾ ಚುನಾವಣೆಗೆ ನೋ ಡೌಟ್ ಯತ್ನಾಳ್ ಫ್ಯಾಕ್ಟರ್ ಬಹುಮುಖ್ಯ ಆಗತ್ತೆ. BJP ನೋಡಿದ್ದಾಯ್ತು, ಕಾಂಗ್ರೆಸ್ ನೋಡಿದ್ದಾಯ್ತು, JDS ನೋಡಿದ್ದಾಯ್ತು. ಯತ್ನಾಳ್ಗೊಂದು ಅವಕಾಶ ಕೊಡೋಣ ಅನ್ನುವಂತಹ ಸ್ಥಿತಿಯಲ್ಲಿ ಈಗ ಜನ ಮಾತಾಡ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನೋಡಿ, ನೀವು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ರೆ 2014ರಲ್ಲಿ ಯುವ ಪಡೆ ಮೋದಿ 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 ಅಂತಿತ್ತು. ಈಗ ಅಂಥದ್ದೇ ಯುವ ಪಡೆ ರಾಜ್ಯದಲ್ಲಿ ಯತ್ನಾಳ್ 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 ಅಂತಿರುವಂಥದ್ದು. ಅದು ಬರೀ ಯತ್ನಾಳ್ ಅಲ್ಲ, ಯೋಗಿ ಯತ್ನಾಳ್, ಯೋಗಿ ಯತ್ನಾಳ್, ಯೋಗಿ ಯತ್ನಾಳ್. ಏನಾಗ್ತಿದೆ? ಯತ್ನಾಳ್ ಅನ್ನುವಂತಹ ಒಂದು ಕಟ್ಟರ್ ಹಿಂದೂವಾದಿ, ನೇರ ಮಾತಾಡುವಂತಹ ಮತ್ತು ಭ್ರಷ್ಟಾಚಾರ ಮುಕ್ತ, ಕಳಂಕ ಇಲ್ಲದ ನಾಯಕನೊಬ್ಬನಿಗೆ ಅವಕಾಶ ಕೊಟ್ಟು ನೋಡೋಣ ಏನಾಗತ್ತೆ ಅನ್ನುವಂತಹ ನಿರ್ಧಾರ ಎಲ್ಲೋ ಒಂದು ಕಡೆ ಜನರಲ್ಲಿ ಮೂಡ್ತಿರುವಂತಹ ಸಂದರ್ಭದಲ್ಲಿ ಯತ್ನಾಳ್ ಹೊಸ ಪಕ್ಷ ಕಟ್ಟಿದ್ರು ಅಥವಾ BJPಯಲ್ಲೇ ಇದ್ದರೂ ಅವರದೊಂದು ಸೂಪರ್ 50 ಅನ್ನುವಂತಹ ಫಾರ್ಮುಲಾ ಕಾರ್ಯರೂಪಕ್ಕೆ ಬರ್ತಿದೆ. ಇದೇ ಕಾರಣಕ್ಕೆ ನೋಡಿ, ಒಂದೇ ವಾರದಲ್ಲಿ 12 ಜಿಲ್ಲೆಗಳನ್ನು ಸುತ್ತಿ ಬಂದಿದ್ದಾರೆ. ಅಂದರೆ ಎಲ್ಲೇ ಹೋದರೂ ಜನ ಬೆಂಬಲ ಅವರಿಗೆ ಎಷ್ಟು ಕಾಣ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅವರು ಭಾಷಣಗಳಲ್ಲಿ ಹೇಳ್ತಾರೆ ಮೈಕ್ ಹಿಡ್ಕೊಂಡು, 20,000 ಜನ ಹ್ಯಾಕ್ ಬಂದ್ರಿ, ನಾವೇನು ನಿಮ್ಗೆ ಕೊಟ್ಟಿದ್ದೀವಾ, ದುಡ್ಡು ಕೊಟ್ಟಿದ್ದೀವಾ, ದಾರು ಕೊಟ್ಟಿದ್ದೀವಾ, ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ. ಅರೆ ಅವರೆಲ್ಲ ಆ ಕಡೆಯಿಂದ ಕೂಗೋದು ಒಂದೇ ಮಾತು, ಇಲ್ಲ ಹಿಂದುತ್ವ ಯತ್ನಾಳ್, ಯೋಗಿ ಯತ್ನಾಳ್ ಅನ್ನುವಂಥದ್ದು. ನೋಡಿ, ಒಂದಂತೂ ಪಕ್ಕ 2028 ರಾಜ್ಯ ವಿಧಾನಸಭಾ ಚುನಾವಣೆಯ ಹೊತ್ತಿಗೆ ಯತ್ನಾಳ್ ಈಗಿರುವಂತಹ ತಾಕತ್ತು, ಗತ್ತು, ಗೈರತ್ತು 100 ಪಟ್ಟು ಜಾಸ್ತಿ ಆಗೋದ್ರಲ್ಲಿ ಅಚ್ಚರಿ ಇಲ್ಲ. ಅವರಿಗೆ, ಆ ಯುವಕರಿಗೆ
ಯಾವುದೂ ಬೇಕಾಗಿಲ್ಲ, ಯತ್ನಾಳಂತಹ ಒಬ್ಬ ನಾಯಕ ಬೇಕು ನಮಗೆ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ನುವಂತಹ ನಿಟ್ಟಿನಲ್ಲಿ ಹಿಂದೂಪರ ಹೋರಾಟಗಾರರು, ಹಿಂದೂಪರ ನಾಯಕರು, ಹಿಂದುತ್ವವನ್ನು ಯಾರು ಬಯಸ್ತಾರೆ, ಇಷ್ಟಪಡ್ತಾರೆ, ಅದನ್ನು ಉಳಿಸ್ಬೇಕು ಅಂತಿದ್ದಾರೆ, ಅಂಥವರೆಲ್ಲರೂ ಕೂಡ ಬಯಸ್ತಿರುವಂಥದ್ದು ಯತ್ನಾಳ್ ಬೇಕು ಅನ್ನುವಂಥದ್ದು.